ಒಂದು ಫುಲ್ ಚಿಕನ್ ಬಕೆಟ್ ಬಂದೈತೆ ನೋಡಿ, ನೋಡ್ತಾನೆ ಏನ್ ಇಷ್ಟ ಐತೆ ಗೈಸ್. ಇವಾಗ ಪವನ್ ತಿನ್ನಕ್ ಸ್ಟಾರ್ಟ್ ಮಾಡ್ಕೋತಿದ್ದಾನೆ. ಹೆಂಗೈತ್ ಪವನ್ ಟೇಸ್ಟ್? F1 ಫೈನಲ್ ಎಲ್ಲಿ ನಡೆಯುತ್ತೆ ಹೇಳು? ಟ್ರ್ಯಾಕ್ ಅಲ್ಲಿ ನಡೆಯುತ್ತೆ. ಗೈಸ್ ನಾವೊಂದು ಚೀಸ್ ಕೇಕ್ ಮತ್ತೆ ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಎದ್ದಿದ್ದಾಗ ಏನಾದರೂ ಸರ್ವಿಸ್. ಪೊಟ್ಯಾಟೊ ಟ್ವಿಸ್ಟರ್ ನ ಯಶವಂತ್ ಬೀಳ್ಸ್ಬಿಟ್ಟ. ಗೃಹಲಕ್ಷ್ಮಿ ಗೊತ್ತಾಯ್ತಾ ನಿಮ್ಗ ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪವನ್ ನಾನು ಹೋಗ್ತಾ ಇದೀವಿ. ಪವನ್ ಹೇಳೋ, ನಿಮ್ಮ ಅಜ್ಜಿ ಊರಲ್ಲಿ ವಿಡಿಯೋ ನೋಡ್ಬಿಟ್ಟು ಏನಂದ್ರು? ಹಾ ಅಜ್ಜಿದಿರು. ಹಾ ಅಜ್ಜಿದಿರಲ್ಲ ನಮ್ಮ ಅತ್ತೆ. ಹಾ ನೋಡ್ಬಿಟ್ಟು ಏನಂದ್ರೆ ಇದು ಕೋಬ್ರ ಅಷ್ಟೊಂದು ತಿಂತಾನಲ್ಲ, ಏನಾಗಲ್ವಾ ಅಂತ ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ದೊಡ್ಡ ಹೋಟ್ಲಿಗೆ ಹೋಯ್ತೀರಾ, ಕರ್ಕೊಂಡ್ ಹೋಯ್ತೀರಾ ರೆಸ್ಟೋರೆಂಟ್ಗೆ, ತಿಂತಾನೆ ಚೆನ್ನಾಗಿಲ್ಲಾನು, ತಿನ್ಬಿಟ್ಟು ಬಂದ್ಬಿಟ್ಟು ಚೆನ್ನಾಗಿರ್ಲಿಲ್ಲ ಅಂತಾರಲ್ಲ ಯಾಕೆ ಅಂತ ಕೇಳ್ತೀನಿ. ನಾನೇನ್ ಹೇಳಿ, ನಾನು ಅವ್ನ್ ತಿಂತಾನಲ್ಲ ಏನಾಗಲ್ವ ಅಂದಿದ್ದಕ್ಕೆ, ಇಲ್ಲ ಜಿಮ್ಗೆ ಹೋಯ್ತಿದ್ದ ಅವಾಗ ಮಾಮೂಲಿ ಬಾಡಿ ಬಿಲ್ಡ್ ಮಾಡ್ಬೇಕಾದ್ರೆ ತಿಂತಿದ್ದ, ಅಭ್ಯಾಸ ಆಗ್ಬಿಟ್ಟೈತೆ, ಅಷ್ಟ್ ತಿಂದಿಲ್ಲ ಅಂದ್ರೆ ಅವ್ನಿಗೆ ಬಾಡಿ ತಡಿಯಲ್ಲ. ನಾನಷ್ಟೆಲ್ಲ. ಆಮೇಲೆ ಇನ್ನೊಂದ್ ಕೇಳಿದ್ರು ಮಚ್ಚ, ಏನಂತ ಅಂದ್ರೆ ನಿಜವಾಗ್ಲೂ ಅಷ್ಟು ತಿಂತಾನೆ ಇಲ್ಲ ವಿಡಿಯೋ ಕಟ್ ಮಾಡ್ಬಿಟ್ಟು ಹಾಕ್ತೀರಾ ಅಂತ. ಇಲ್ಲ ನಿಜವಾಗ್ಲೂ ಅಷ್ಟು ತಿಂತಾನೆ, ಇಲ್ಲೇ ಅವನೇ ಬೇಕಾದ್ರೆ ಕರ್ಸ್ತೀನಿ, ಕೂರ್ಸ್ಬಿಡ್ತೀವಿ ನಿಮ್ ಮನೇಲಿ ಊಟ ಮಾಡ್ಕೊಡಿ. ಆದ್ರೆ ಮಚ್ಚ ನನ್ಗೆ ಎರಡನೇ ಕ್ವಶನ್ ಆನ್ಸರ್ ಇರ್ಲಿಲ್ಲ. ಏನದ್ ಕ್ವಶನ್? ಆ ಕ್ವಶನ್ ಬಂದು ಅದೇ, ಹೋಟ್ಲ್ ಚೆನ್ನಾಗಿರೋ ಹೋಟ್ಲ್ ಕರ್ಕೊಂಡ್ ಹೋಗ್ತಾನೆ, ತಿನ್ಬಿಟ್ಟು ಎಲ್ಲಾ ಮಾಡಿ ಆಚೆ ಬಂದ್ಮೇಲೆ ಚೆನ್ನಾಗಿಲ್ಲ ಅಂತಾನಲ್ಲ ಅಂತಂದ್ರು. ಅವ್ನಿಗೆ ಇಷ್ಟ ಆಗಲ್ಲ ಅಂತ ಹೇಳ್ಬೇಕಿತ್ತು. ಅವ್ನಿಗೆ ಒಂದ್ ಸ್ವಲ್ಪ ಖಾರ ಇದ್ರು ಇಷ್ಟ ಆಗಲ್ಲ, ತುಂಬಾ ಡೆಲಿಕೇಟೆಡ್ ಮತ್ತೆ ಸಾಫ್ಟ್ ಹಾರ್ಟೆಡ್ ಪರ್ಸನ್. ಅವ್ನಿಗೆ ನಾನ್ ಅಂದಿದ್ ಇಷ್ಟೇನೆ, ಒಂದ್ ಸ್ವಲ್ಪ ಒಂಚೂರ್ ಖಾರ ಇದ್ರು ಅವ್ನು ತಿನ್ನಲ್ಲ, ಅದಕ್ಕೆ ಹಂಗೆ ಇಲ್ಲ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದೆ. ಗೈಸ್ ನಮ್ ಜೊತೆ ಇನ್ನೊಬ್ಬ ಪ್ಲೇಯರ್ ಬಂದ ನೋಡಿ, ಯಶವಂತ್. ಅಲ್ಲಿ ನೋಡು ಟಾಟಾ ಸಫಾರಿ. ಯಶವಂತ್ ಟಾಟಾ ಸಫಾರಿ ತಗೊಳ್ಳೋ. 35 ಪವನ್ ಎಲ್ಲೋ. ಗ್ರೀನ್ ಗೇನು ಗ್ರೀನ್ ಬಾತ್ರೂಮ್ ಕ್ಲೀನ್ ಅಂತೆ. ಇದ್ಯಾವ ರೆಡ್ ನನಗೆ ಗೊತ್ತಿಲ್ಲ, ಯಶವಂತ ಹೇಳು ಏನಾರು. ನೋಡ್ಬೇಕಷ್ಟೇ. ಈ ಕೆಂಡಲ್ ನೋಡಿ, ಸರ್ವಿಸ್ ರೋಡರೇ ಬೀಟ್ ಹೊಡೆದ್ ಬಿಡ್ತೀವಿ. ಓ ಪಾಪ ಕಣೋ, ಐರಾವತ ಬಸ್ ಕೆಟ್ಟೋಗ್ಬಿಡೈತೆ ಮಧ್ಯ ರೋಡಲ್ಲಿ. ಅವ್ರು ಈಗ ನೆಕ್ಸ್ಟ್ ಬಸ್ ಬರೋವರೆಗೂ ಅದಕ್ಕೆ ಶಿಫ್ಟ್ ಮಾಡಿಸ್ತಾರ. ಅದೇ ಇನ್ನೊಂದ್ ಬಸ್ ಕತ್ಸ್ತವ್ರೆ. ಅವನೀಗ ನಿನ್ನೂ ಬಸ್ ಕಳ್ಸ್ಬಿಟ್ರೆ ನಾವೇನ್ ಮಾಡ್ತೀಯ? ಫೈಟ್ ಏನ್ ಮಾಡಲ್ಲ, ನಾನ್ ಯಾಕೆ ಹೋಗ್ಬೇಕು ಆತರ ಏನಿಲ್ಲ. ಮದುವೆ ಮಾಡ್ತಾರ ನಿಂಗೆ ಯಾರು ಹೇಳಿದ್ದು? ಹುಡುಕ್ತಾರ ಅಂತಲ್ಲ ಹೆಣ್ಣು? ಇಲ್ಲ ಯಾರಾದ್ರೂ ಇದ್ರೆ ನೋಡಿ. ಪವನ್ ಮದ್ವೆ ಆಯ್ತಾನೆ. ಪವನ್ ಮದ್ವೆ ಆಯ್ತಾನೆ. ಸ್ವಲ್ಪ ಸಿಲ್ಲಿ ತರ ಆಡ್ತಾನೆ ಅಷ್ಟೇ. ಒಂದ್ ಸ್ವಲ್ಪ ಮೆಂಟ್ಲು, ಅದೆಲ್ಲ ಬಿಟ್ರೆ ಸ್ವಲ್ಪ ದಪ್ಪ ಅವನೇ. ಸ್ವಲ್ಪ ದಪ್ಪ ಇದ್ದಾನೆ, ಗುಂಡಕ್ಕೆ ಜೈಂಟ್ ಆಗಿದ್ದಾನೆ. ನೀನ್ ಹೇಳ್ತಾ ಇರೋದು ಬೇಜಾರಾಯ್ತಲ್ಲ, ಈ ಮಾತು ಯಶವಂತ ಹೇಳ್ತಾನ. ಒಂದೊಂದು ಕುಕ್ಕರ್ ಅನ್ನ ತಿಂತ ಒಂದ್ ಟೈಮ್ಗೆ. ಕರೆಕ್ಟ್ ಆಗಿ ಮಾತಾಡು. ಗಾಡಿ ಇದ್ರೆ ಒಂದು ಡಿಎಂ ಮಾಡಿ, ಅವಂದು ಡಿಎಂ ಮಾಡ್ಬೇಕಾ? ಇನ್ಸ್ಟಾಗ್ರಾಮ್ ಅಲ್ಲಿ ಡಿಎಂ ಮಾಡಿ. ಅಲ್ಲಾಕ್ಲಾ ಸಿಕ್ತು ನಿಮ್ಮ ಅಪ್ಪಂಗೆ ಹೇಳು ಹೋಗಿ. ನಿಮ್ಮ ಅಪ್ಪನ್ಗೆ ಹೇಳ, ಅವ್ರ ಅಪ್ಪ ಬಾರಿ ಖುಷಿ ಪಡ್ತಾರೆ. ಅವ್ರ ಅಪ್ಪನ್ಗೆ ಇವಂದೆ ತಲೆನೋವು ಆಗ್ಬಿಟ್ಟಾಯ್ತು, ಫುಲ್ಲು ಟೆನ್ಷನ್ ತಗೋತಾವ್ರೆ ಮದ್ವೆ ಮಾಡಕ್. ಅಲ್ಲಾಕೋ ಲವ್, ಅಲ್ಲಾಕೋ ಮುಂದೆ ಹಾಕೋ, ಇಲ್ಲಾಕೋ. ನೋಡಿ ಕಾರೆಲ್ಲ ಸಖತ್ತಾಗಿ ಓಡಿಸ್ತಾನೆ, ನಿಮ್ನು ಕರ್ಕೊ ಬಂದು ಐಸ್ ಕ್ರೀಮ್ ಎಲ್ಲ ಕೊಡಿಸ್ತಾನೆ ಈ ತರ ಪ್ಲೇಸ್ ಗಳಲ್ಲಿ. ಡ್ರೈವರ್ ಅಂತ ಅಲ್ಲ, ಡ್ರೈವರೇ. ಗೈಸ್ ನಾ ಇವತ್ತು KFC ಗೆ ಬಂದಿದೀವಿ. ಪವನ್ಗೆ ಇವತ್ತು ಒಂದು ಬಕೆಟ್ KFC ಚಿಕನ್ ತಿನ್ನೋ ಚಾಲೆಂಜ್ ನ ಕೊಡ್ತಾ ಯಶವಂತ. ನೀನೆ ಅನ್ನು ಪವನ್ ಬೇಡ. ಹಿಂಗನ್ನು ಬಾರೋ, ಆಯ್ತು ತಿಂತೀನಿ ಬಾರೋ. ಅಲ್ಲ ಹಿಂಗನ್ನು ಫಸ್ಟ್ ಕಂಟೆಂಟ್ ಅನ್ಕೊಂಡ ಯಾವ್ದೋ ಮದುವೆ ವಿಚಾರ ಎತ್ಕೊಂಡ ಬೇಡ ನಮ್ಗೆ. ಇಲ್ಲಿ ಹಿಂಗನ್ನು ಅಂತ KFC ಚಿಕನ್ ಅಂತ. ಗೈಸ್ ಇವಾಗ ಪವನ್ಗೆ ಯಾವ ಬಕೆಟ್ ಬೇಕು ಹೇಳೋಣ. ಪವನ್ ಬಿಗ್ ಏಟ್ ಚಿಕ್ಕ ತಗೊಳ್ಳೋಣ ಮಚ್ಚ. ಗೈಸ್ ಪವನಿಗ ಫುಲ್ ಒಂದು ಬಿಗ್ ಏಟ್ ಬಕೆಟ್ ಚಿಕನ್ ನ ಹೇಳ್ತಾ ಇದೀವಿ. 8 ಪೀಸ್ ಬರುತ್ತೆ ಪವನ್, ಅಷ್ಟು ಸಾಕ? ಅಷ್ಟೇ ಸಾಕೆ. 12 ತಗೊಳ್ಳ? ಇಲ್ಲ ಸಾಕು. ಪವನ್ ಅಂದೆ ಪವನ್ ಅಂದ ಅಷ್ಟೇ ಕೊಡ್ರ ಅಂತವನೆ. ಪವನ್ ಅಂತಾನೆ ಅಂದ. ಪವನ್ ಯಶವಂತ್ ಅದೇ ಗುಂಗಿ. ಯಶವಂತ್ ಕೋಬ್ರಾ ರವಿ ಇಷ್ಟ.
ಲವ್ ಮಾಡ್ತಾವ್ರೆ ಇಬ್ರುವೆ. ಲವ್ ಮಾಡ್ತಿದೀನಿ ಅವನ್ನ ಅಂತ ಇವ್ ಡ್ರಾಮಾ ಫಿಲಮ್ ಅಲ್ಲಿ ಹೇಳ್ತಾರೆ. ಡ್ರಾಮಾ ಫಿಲಮ್ ಅಲ್ಲಿ ಹೇಳ್ತಾನಲ್ಲ. ಡ್ರಾಮಾ ಡ್ರಾಮಾನ ಕಬ್ಬುಂಗೆ ಸಾಂದಿಲ್ಲ. ಬೇಡ ವಿಡಿಯೋ ಆನ್ ಆಯ್ತು. ಈಗ ಕೊಡಲ್ಲ. ಪೆಪ್ಸಿನ 2/3 ಕೇಳ್ತಾವ್ನೆ. ಹಂಗ್ ಕುಡಿಯಲ್ಲ ಹಂಗಾದ್ರೆ. ಬಿಡಿ ಎರಡೇ ಕೊಡಿ ಅಣ್ಣ, ಬೇಡ ಆಯ್ತು. ಇಲ್ಲ ಯಶವಂತ್ ಕುಡಿಯಲ್ಲ ಬಿಡ. 2/3 ಸೂಪ್, ಕಾಲ್ ಸೂಪು. ಅಣ್ಣ 2 ಪೆಪ್ಸಿ ಬಿಗೆಟ್ ಜೊತೆ ಸಾಕು. ಗೈಸ್ 7 ಬಿಲ್ ಪೇ ಮಾಡಿದೀವಿ. ಪವನ್ ಫುಲ್ ಇವಾಗ ಒಂದು ಬಕೆಟ್ ನ ತಿಂತಾನೆ, ನಾವು ಜ್ಯೂಸ್ ಕುಡಿತೀವಿ ಅಷ್ಟೇ. ಗೈಸ್ ಪವನ್ದು ಒಂದು ಫುಲ್ ಚಿಕನ್ ಬಕೆಟ್ ಬಂದೈತೆ ನೋಡಿ, KFC ಚಿಕನ್ದು. ಒಂದ್ ಬಕೆಟ್ ಇಷ್ಟೇನ ಪವನ್? ಜಾಸ್ತಿ ಆಗಿದೆ. ಹಿಂಗೆ ನುಂಗ್ಕೊಂಡ್ಬಿಡ್ತಾನೆ. ಆ ತರ ಮನುಷ್ಯ, ಆದ್ರೆ ಸ್ವಲ್ಪ ಮುಜುಗರದಿಂದ ನಿಧಾನ ತಿಂತಾನೆ ಅಷ್ಟೇ. ನೋಡ್ತಾನೆ ಏನು ಇಷ್ಟ ಆಯ್ತು. ನಾನು ಏನು ಹೇಳ್ತಾನೆ ಇಲ್ಲ, ಎಲ್ಲ ಇವ್ರು ಹೇಳ್ತಾರೆ. ಗೈಸ್ ಇವಾಗ ಪವನ್ ತಿನ್ನಕ್ ಸ್ಟಾರ್ಟ್ ಮಾಡ್ಕೊತಿದ್ದಾನೆ. ನೀನ್ ಸಾಸ್ ಇಲ್ದೆ ತಿನ್ನೋದೇ ಇಲ್ವಾ? ನಾನು ಇಷ್ಟ. ಸಾಕು ಆಯ್ತು. ಹೆಂಗಾಯ್ತು ಪವನ್ ಟೇಸ್ಟ್? ಸುಡ್ತಾಯ್ತಾ? ನಿಧಾನ ತಿನ್ನು ಸಾಸ್ ಹಾಕೊಂಡು. ಗಬ ಗಬ ಅಂತೀನಿ ನೀನೇ. ಪೆಪ್ಸಿ ಹೆಂಗೈತೆ ಅಷ್ಟೇ? 1/3 ಒಂದು ಎಕ್ಸ್ಟ್ರಾ ಹುಡ್ಬಿಟ್ನಾ? ಒಂದು ಪೆಪ್ಸಿ ಎಕ್ಸ್ಟ್ರಾ ಕೊಟ್ರು. ನಮ್ದು ಡೈಲಿ ಕಸ್ಟಮರ್ಸ್ ಅಲ್ವಾ KFC, ಅದಕ್ಕೆ. ಎದುರುಬೇಡ, ಹಿಡಿದು ರಪ್ಪ ನೋಡಿಬೇಕು. ಎದುರಿಸೋಯ್ತು. ನಾನು ಎಕ್ಕೋದಿಲ್ಲ, ನೀನ್ ಎಕ್ಕು ಅಂತ ಹೇಳ್ಬೇಕು. ನೀನ್ ಎಕ್ಕು ಅಂದ್ರೆ ಏನು ಅಂದ್ರೆ ನಾನು ಎತ್ತೋದಿಲ್ಲ. ಎತ್ಕೋ ಅಂದ. ಓ ಎಕ್ಕು ಎಕ್ಕು. ಆ ಸೀನ್ ಸಗದಾಗೈತಲ್ಲ. ಅದನ್ನು ಆಡ್ಕೊಂಡ್ರೆ ಆಕ್ಸಿಡೆಂಟ್ ಆಗ್ತಾರಲ್ಲ ಸೀನ್, ಅದನ್ನ ರೀಲ್ಸ್ ಅಲ್ಲಿ ರಪ್ಪರಿ ಬಿಡ್ಬೇಕು ಒಂದೆಡ್ಗೆ. ಆಕ್ಸಿಡೆಂಟ್ ಇದು ಆ ಕಡೆಯಿಂದ ಲಾರಿ ಬಂದ್ಬಿಡ್ತದೆ. ಚಮಕ್ಕು. ಹೆಂಗೈತ್ ಪವನ್ KFC ಲೆಗ್ ಪೀಸ್? KFC ಆದ್ರೂ ಇದು ರೆಡ್ ಕಲರ್ ಚಿಕನ್ ಇರುತ್ತಲ್ಲ, ಲೆಗ್ ಪೀಸ್ ಅದೇ ಸಖತ್ತಾಗಿರುತ್ತಲ್ವ? ಸ್ಮೋಕಿ. ನಾವೊಂದ್ ಬಕೆಟ್ ಹೇಳ್ಬಿಡೋಣ. ಪವನೇ ಒಂದ್ ಸ್ವಲ್ಪ ತಿಂದು ಮುಗಿಸ್ತಾನೆ, ತಿನ್ಬಿಟ್ಟು ಸ್ಟಾಪ್ ಮಾಡ್ತಾನೆ ಅಂತ್ಯಾ? ನನಗೆ ನಂಬಿಕೆ ಐತೆ ನಾನು ತಿನ್ನಲ್ಲ ಅಷ್ಟೊಂದು ಅಂತ. ಕ್ರಿಸ್ಪಿ ಮಾತ್ರ ತಿಂತೀನಿ, ಒಂದ್ ತಿನ್ಕೊಡಿ ಅಂದ. ಅದಕ್ಕೆ ನಾನು ಲೆಗ್ ಪೀಸ್ ತಿಂತಾ ಇದೀವಿ. ಸಖತ್ತಾಗೈತೆ. ಇದನ್ ಬೇಕಾರೆ 1-2 ಬಕೆಟ್ ತಿನ್ನೋ ಅಂದ್ರೆ ತಿನ್ಬೋದಲ್ವೇನೋ? ಚೆನ್ನಾಗೈತೆ, ಟೇಸ್ಟಿ ಆಗ. ನಾನ್ ಎಕ್ಕುದಿಲ್ಲ, ನೀನ್ ಎಕ್ಕು ಅಂತ. ಅದಕ್ಕೆ ನಾವ್ ಮೂಳೆ ಹಾಕೊಂಡ್ಬಿಡ್ತಿದ್ಯಾ? ನಿಮ್ ಹ್ಯಾಪಿನೆಸ್ ನ ನೋಡಿದೀವಿ ಕಣ. ಭೀಮನೇ ಪರವಾಗಿ. ಒಂದ್ ಬ್ಲಾಗ್ ಮಾಡ್ಬೋದ ಯಶವಂತ್? ಭೀಮಾ ಮೀಟ್ಸ್ ಪ್ರಿನ್ಸ್. ಭೀಮಾ ಇರೋದ್ ನೋಡಿ ನೀನು ಕರ್ಕೋಗಿದ್ದಾಗ ಓಡಾಡ್ಬಿಟ್ಟು ಎದ್ರಕೊಂಡು ಚಿಕ್ಕದ್ರಲ್ಲ ದೊಡ್ಡದು ಹೋಗ್ಲಿಲ್ಲ. ಚಿಕ್ಕದ್ರಲ್ಲಿ ಕಣ. ಕರ್ಕೋಬಾಪ ಈಗ ಕರ್ಕೋಬಾ. ಪಾಪ ಕಣ ನಾಯಿ. ಯಾಕೆ ಸುಮ್ನೆ ನಿಮ್ದು ಏನೋ ಜರ್ಮನ್ ಸಫರ್ಡ್ಸ್ ಹಾಕಿರೋ ನಂಗೆ, ಅಲ್ಲ ಇದು ಡಾಬರ್ ಮೇನೋ ಏನೋ ದೊಡ್ಡ ಪೆಟ್ ಬುಲ್ಸ್ ಹಾಕಿರೋ ನಂಗೆ ಏನೋ ಒಂದು ಸಿಡ್ಸ್ಗೆ ಬಿಲ್ಡಪ್ ಕೊಡ್ತಾವನೆ. ಕರ್ಕೊಬಾರ ನಿಮ್ಮ ಗೋಲ್ಡನ್ ರಿಟ್ರೀವರ್. ಏನ್ ಮಾಡ್ತೀಯ? ಅಟ್ಯಾಕ್ ಮಾಡ್ತೀನಿ. ಭೀಮ ಮೊದ್ಲಿನ ತರ ಇಲ್ಲ, ಬಾಯಿ ಎಲ್ಲ ಹಾಕ್ಬೇಕು ಎಲ್ಲ ಹಾಕ್ಬಿಡ್ತಾನೆ. ಪವನೇ ಎದುರು ನಡುಕ್ತಾನೆ. ಒಬ್ರನ್ ಪಪ್ಪಿ ಕೊಡ್ತಾನಪ್ಪ ಬಂದಾಗೆಲ್ಲ. ಇವ್ ನಾನು ಚಿಕನ್ ತಿನ್ಕೊಂಡ್ ಮನೆಗೆ ಹೋಯ್ತೀನಲ್ಲ ಯಶವಂತ್, ಕೈಯ ಮುಸ್ಬಿಡ್ತಾನೆ ಬಂದಟ್ಗೆ. ಬಗಡಿ ಬೈದ ಹಾಕ್ಬಿಡ್ತಾನೆ. ನೀನ್ ಮಾತ್ರ ತಿನ್ಕ ಬಂದಿದ್ಯಾ, ನನ್ ಕೊಟ್ಟಿಲ್ಲ. ಗೈಸ್ ಪವನ್ 4 ಪೀಸ್ ತಿನ್ಬಿಟ್ಟು ಸಾಕು ಅಂತವನೆ. ಅದಕ್ಕೆ ನಾವು ಇವಾಗ ಕ್ರಿಸ್ಪಿ ಚಿಕನ್ ತಿನ್ನೋಣ. KFC ಚಿಕನ್ ನನ್ನ ಫೇವ್ರೆಟ್ ಚಿಕನ್. ನಿನ್ಗೆ ಯಶವಂತ್? ಇದು ಅಂತ ಸ್ಮೋಕಿ. KFC ಕ್ರಿಸ್ಪಿನೂ ಇಷ್ಟ ಆಗುತ್ತೆ,
ಸ್ಮೋಕಿನೂ ಇಷ್ಟ ಆಗುತ್ತೆ. ಓವರಾಲ್ KFC ಚಿಕನ್. ಓವರಾಲ್ KFC ಚಿಕನ್. ಫಾಸ್ಟ್ ಫುಡ್ ತಿನ್ನೋದ್ರಲ್ಲೆಲ್ಲ KFCನೇ ಇಷ್ಟ ನನಗೆ. ನಮ್ಗೆ ಕಮ್ಮಿ ಆಗೋಯ್ತಲ್ವಾ? ನಮ್ಗೆ ನಮ್ಗ್ ತಿನ್ಸ್ತಾ ನಿಜ ನಂಗೆ ಕಮ್ಮಿ ಆಯ್ತು. ಇನ್ನೊಂದ್ಸತಿ ತಿನ್ಬೇಕು ಅಂತ ಚೆನ್ನಾಗೈತೆ. ಆಯ್ತು, 1 ತಿಂಗಳು ಮೇಲಾಗಿತ್ತು KFC ಬಂದು. ಪವನ್ ಚಾಲೆಂಜ್ ಅಲ್ಲಿ ಸೋತಿದ್ದಾರೆ, ನಾನು ಯಶವಂತ್ ಗೆದ್ದಿದ್ದೀನಿ. ಏನು ನಾವೇ ಎರಡೆರಡು ಪೀಸ್ ತಿಂದ್ವಿ. ರೆಡಿ ಇದ್ದ, ನಮ್ಗೂ ಸ್ವಲ್ಪ ತಿನ್ಬೇಕು ಅಂತ ತಿನ್ಕೊಬಿಟ್ವಿ. ನಮಗೂ ಜಾಸ್ತಿ ಆಸೆ ಆಗೋಯ್ತು KFC ಮೇಲೆ, ಅದಕ್ಕೆ ತಿನ್ಕೊಬಿಟ್ಟು. ಮಳೆ ಬರಂಗ ಐತೆ, ಪವನ್ ನಗಡಿ ಶೀತ ಆಗೈತೆ, ಚಿಕನ್ ಬೇರೆ ತಿನ್ಬಿಟ್ಟು ಏನೇನ್ ಹೇಳ್ತಾವನೆ ನನ್ಗೇನ್ ಆಗಿಲ್ಲ. ಸುಮ್ನೆ ಇಲ್ದಾರ ರೋಗ ಎಲ್ಲ ಬರ್ಸ್ಬೇಡ. ನಿನ್ ಎಣ್ಣೆ ಹಿಂಡ್ಬಿಟ್ಟು ತಿನ್ಬೇಕಿತ್ತು. ನೆನ್ಪೈತೆ ಪವನ್ ಹೇಳು. ಒಂದ್ಸಲ KFC ಚಿಕನ್ ತಗೋಬಿಟ್ಟವನ ಯಶವಂತ್, 2 ಪೀಸ್ ಕೈಯಲ್ಲಿ ಹಿಂಗ್ ಇಟ್ಕೊಂಡ್ಬಿಟ್ಟು ಹಿಂಗ್ ಹಿಂಡ್ದೆ ಕಣು. ಏನು ಎಣ್ಣೆ ಇದು ಒಂದು ಮಾಮೂಲಿ ಬಾಟ್ಲು ಹೋಲ್ ಮಾಡ್ಬಿಟ್ಟು ಹಾಕರೆ ಬರ್ತೈತಲ್ಲ ಹಂಗೆ ತೋರ್ತದೆ. ಪವನ್ ನೋಡ್ದ, ಪವನ್ ನನ್ಗೆ ನೆಗಡಿ ಆಗ್ಬಿಟ್ಟೈತೆ, ಎಣ್ಣೆ ಹಿಂಡ್ಬಿಟ್ಟು ತಿಂತೀನಿ ಅನ್ಬಿಟ್ಟು ತಿಂತಿದ್ದೆ. ಪವನ್ ನೋಡ್ದ, ನೋಡ್ಬಿಟ್ಟು ಯಾಕ್ಲ ಹಿಂಗ್ ಮಾಡ್ತಿದ್ಯಾ, ಆಮೇಲೆ ಮಚ್ಚ ತಗೋ ತಿನ್ನೋದ್ ಕೊಡಕ್ ತಗೋ ತಿನ್ನು ಒಂದ್ ಬಾಯಿ. ಇವನಿಗೆ ಕೆಮ್ಮಾಗೈತೆ ಅನ್ಬಿಟ್ಟು ಹಿಂಡಿದ್ ಕೊಡೋ. ಇವನು ಕೆಮ್ಮು ಜಾಸ್ತಿ ಮಚ್ಚ, ಎಣ್ಣೆ ತಿನ್ನಲ್ಲ ಅಂತ ಅನ್ಬಿಟ್ಟು ಹಿಂಗ್ ಹಿಡ್ಕೊಂಡು ಹಿಂಗ ಹೆಂಗೋ ಮುಕ್ಬಿಟ್ಟು ಹಿಂಡ್ದಾಕಣ ಫುಲ್. ಪವನ್ಗೆ ಹೆವಿ ಇಷ್ಟ ಆಯ್ತು. ತಿಂದೆ ನಾವ್ ಎಂದಿನಂತೆ ನಾರ್ಮಲ್ ಆಗಿ ಮೆರಾಕಿಗೆ ಬಂದಿದೀವಿ KFC ಇಂದ ಇಲ್ಲಿ ಐಸ್ ಕ್ರೀಮ್ ತಿನ್ನೋಕೆ. ಯಶವಂತ್ ಇಷ್ಟ ಎಲ್ಲ ನೋಡ್ಬಿಟ್ಟು ಅಲ್ಲಿ ಯಾವ್ದಾರು ಒಂದ್ ಸಣ್ಣ ಸ್ಕೂಪ್ ಹೇಳ್ತಾನೆ. ಅದೇ ಕಣ, ಇನ್ನೇನ್ ತಿಂದ್ಯಾ? ಮತ್ ಈ ಕಡೆ ಯಾಕೆ ನಿಂತಿದ್ಯಾ ಅಲ್ಲಿ ನೋಡು. ಯಶವಂತ್ ಒಂದ್ ಸ್ಕೂಪ್ ಈಗ ಹೇಳಿದ್ ನಿಜ. ಅವಾಗಿಂದ ಇಲ್ಲಿ ನೋಡ್ದ, ಅಲ್ಲಿ ಯಾವ್ದೋ ಒಂದ್ ಹೇಳ್ದ. ಬರೀ ಕೇಕ್ ತಿನ್ಬೇಕಂತೆ, ಐಸ್ ಕ್ರೀಮ್ ಅಲ್ಲೇ ತಿನ್ನೋದು. ನಿಂಗೆ ಯಾವ್ದು ಬೇಕ ಪವನ್? ನನ್ಗೊಂದ್ ಚೀಸ್ ಕೇಕ್ ಕೊಡೋಣ. ಒಂದು ಯಾವ್ದು ಚೀಸ್ ಕೇಕ್ ನೀನ್ ತಗೊಂಡ್ರೆ ನಮಗೆ, ನಿಮ್ಗೆಲ್ಲ ನಮ್ಗೆ ಅದು ಎಲ್ರಿಗೂ. ಬಿಸ್ಕಾಫ್ ಇಲ್ಲ ಅಂದ್ರೆ ಹ್ಯಾಸಲ್ ನಟ್, ಎರಡರ ಯಾವ್ದಾರು ಒಂದು. ನೀನ್ ಯಾವ್ದು ತಗೊಂಡಿರೋದು ಈಗ? ಬಿಸ್ಕಾಫ್ ಇದು ಮತ್ತೆ ಹ್ಯಾಸಲ್ ನಟ್ ತಗೊಂತೀನಿ. ಇದು ಹೇಳ್ತೀಯ ಚೀಸ್ ಕೇಕ್? ಇದು ಹ್ಯಾಸಲ್ ನಟ್ ಏ ಅದ್ ಬೇಡ, ಚಾಕ್ಲೇಟ್ ಬ್ಲೂಬೆರಿ ತಗೊಳ್ಳ. ಇದನ್ನೇ ಹೇಳೋ, ನ್ಯೂಯಾರ್ಕ್ ಚೀಸ್ ಕೇಕು. ನ್ಯೂಯಾರ್ಕ್ US ತಗೊಳೋ. ನೀನ್ ನ್ಯೂಯಾರ್ಕ್ ತಿನ್ಬೇಕಾ? ಅದೇ ನಾನ್ ಹೇಳ್ತಾ ಇರೋದ್ರ ನೀನ್ ಇದು ಹೇಳ್ತಿದ್ಯಾ? ಅದೇ ಹೇಳ್ತೀಯಾ? ಚಾಕ್ಲೇಟ್ ಚೀಸ್ ಕೇಕ್ ತಿಂತಾರಲ್ಲ ಯಾರು? ಹ್ಯಾಸಲ್ ನಟ್ ಹೇಳೋಣ ನಾನು ಹೇಳ್ತೀನಿ. ಯಶವಂತ್ ಏನೋ ಹೇಳ್ದ ಕಿವಿಲ್ ಹೇಳ. ಫಸ್ಟ್ ಹೇಳಿ ಕಿವಿಲ್. ಯಶವಂತ್ ದಿನ ಇದೇ ಸ್ಕೂಪ್ ಇರ್ತಾವ, ಚೇಂಜ್ ಆಯ್ತಾ ಇರ್ತಾವ ತಾನೆ ಹೆಸರು? ಇಲ್ಲ ಕಣ, ಇಲ್ಲ ಚೆನ್ನಾಗ್ ಬಂದಾಗ ಮ್ಯಾಂಗೋ ಇತ್ತು. ನಾವ್ ಇಲ್ಲಿ ಬಂದಾಗ ಬೇರೆ ಬೇರೆ ಇತ್ತು. ಮ್ಯಾಂಗೋ ಇತ್ತು, ಇವತ್ತಿಲ್ಲ. ಬ್ಲೂಬೆರಿ ಇತ್ತು. ಓ ಈಗ ಹಾಕೋನಲ್ಲ ಇರಾಮಿಸು ಇಲ್ಲ, ಅವತ್ತಿರ್ಲಿಲ್ಲ ನಾವ್ ಬಂದಾಗ. ನಾವು ಗೌತಮ್ ಸಲ ಚಿಪ್ ಚಾಲೆಂಜ್ ಮಾಡಿದಾಗ ನಾನೊಂದು ರಾಕಿ ರೋಡ್ ಹೇಳ್ದೆ, ರಾಕಿ ಬಾಯ್. ಇದೇನಾ ಚೀಸ್ ಕೇಕು? ಗೈಸ್ ನಾವೊಂದು ಚೀಸ್ ಕೇಕು ಮತ್ತೆ 2 ಕಪ್ ಇಸ್ಕೊಂಡ್ವಿ. ಪವನ್ ನನಗೆ ಅಂತ ಚೀಸ್ ಕೇಕ್ ತಗೊಂಡ್ಬಂದವನು. ನಾನು ತಿಂದೇ ಇಲ್ಲ ಕಣ ಚೀಸ್ ಕೇಕ್, ಇವತ್ತೇ ತಿಂತಿರೋದು. ಚಾಕ್ಲೇಟ್ ಹೇಳ್ಬಿಡಿದ್ದೆ ಪವನ್. ಅವಾಗ್ಲೇ ಏನ್ ಹೇಳಿದೆ, ಯಶವಂತ್ ಬೇಕಾಗಿರೋದು ಯಶವಂತ್ ತಗೊಳ್ಳಿ, ನನ್ಗೆ ಬೇಕಾದ್ರೆ ನಾನು ತಗೊಂಡಿದ್ದೀನಿ. ನಾವ್ ಇದ್ರಲ್ಲಿ ತಿಂದಿದ್ವಲ್ಲ ಅದ್ಯಾವ್ದು? ಅದೇ ಆತರ ಚೆನ್ನಾಗಿತ್ತು. ಅದು ಜಾಸ್ತಿ ಇದು ತಾನೆ UB City ಮಾಲಲ್ಲಿ ಒಳಗೆ ಚೀಸ್ ಕೇಕ್ ತಿಂದಿದ್ದು. ಚೆನ್ನಾಗಿ ಐತೆ, ನನ್ಗೆ ಇಷ್ಟ ಆಯ್ತು. ಇದು ಚೆನ್ನಾಗೇ ಐತೆ, ಅದು ಇನ್ನೂ ಚೆನ್ನಾಗಿರುತ್ತೆ. ಚಾಕ್ಲೇಟ್ ಚೀಸ್ ಕೇಕಾ ಇದು? ಹ್ಯಾಸಲ್ನಟ್. ಯಶವಂತ್ ಪವನ್ ದೊಡ್ಡವನಾದ್ಮೇಲೆ ಏನೇನ್ ಮಾಡ್ತಾನೆ ಅಂತ ನೋಡ್ಬೇಕು ನಾವು. ಪ್ರತಿ ವಿಡಿಯೋದಲ್ಲಿ ಹೇಳ್ತಿದ್ನ ಕಟ್ ಮಾಡೋ. ಏನ್ ಮಾಡ್ತೀಯ ಪವನ್ ದೊಡ್ಡವನಾದ್ಮೇಲೆ? ಏನ್ ಮಾಡ್ಬೇಕು ನಿನ್ಗೆ ಇವಾಗ? ಏನ್ ಮಾಡ್ಬೇಕು ಹೇಳು? ಇವಾಗ ಬಿಡ, ಚಿಕ್ಕವನು. ದೊಡ್ಡವನಾದ್ಮೇಲೆ ಆಟಾಡ್ಕೋ. ಐಸ್ ಕ್ರೀಮ್ ಯಾಕೆ ತಿಂತಿದ್ಯಾ? ನೀನ್ ಯಾಕೆ ಚೀಸ್ ಕೇಕ್ ತಿಂತ ಇದೀಯಾ? ಐಸ್ ಕ್ರೀಮ್ ಚೆನ್ನಾಗೈತೆ. ಚೀಸ್ ಕೇಕು ಚೆನ್ನಾಗೈತೆ. ಅವನ್ಗೆ ಒಂಥರ ಹರ್ಟ್ ಆಯ್ತು. ಬರೀ ಅವ್ರಿಬ್ರು ತಗೊಂಡಿರೋದ್ರ ಬಗ್ಗೆನೆ ಮಾತಾಡ್ತಾರೆ. ಇದೇನು? ಮರ್ತೋದ. ಬಿಸ್ಕಾಫ್. ಮೆರಾಕಿಗೆ ಬಂದ್ರೆ ಮೇನಾಗ ಐಸ್ ಕ್ರೀಮ್ ತಿನ್ಬೇಕು. ಸರಿ, ನೀನ್ ನನಗೆ ನಾನು ಹೇಳ್ತಿರೋದು
ರೈಸ್ ಪೊಟ್ಯಾಟೊ ಟ್ವಿಸ್ಟರ್ ನ ಯಶವಂತ್ ಬೀಳ್ಸ್ಬಿಟ್ಟ. ಚೀಸ್ ವಿತೌಟ್ ಚೀಸ್ ಅಂತಾರೆ. ಚೀಸ್ ಒಂದೇ ಒಂದು ಅದೊಂದು ನಿಂಗೆ ಹೇಳ್ದೆ ಮೇಲ್ ಕೂತಿರುತ್ತೆ. ಅಲ್ಲ ಬಿಡಿಸಿದ್ರು ಬೇಜಾರಿಲ್ಲ, ಬಿಡಿಸ್ಬಿಟ್ಟು ಯಶವಂತ್ ಮೇಲೆ ತಾಗ್ತಾ ಇದೆಯಲ್ಲ. ಬೇಜಾರು. ಪೊಟ್ಯಾಟೊ ಟ್ವಿಸ್ಟರ್ ಗೈಸ್ ಒಂದೇ ಸರಿ ಹಾಕೊಡೋದು. ಪೊಟ್ಯಾಟೊ ಟ್ವಿಸ್ಟರು ಏನ್ ಇಲ್ಲಿವರೆಗೂ ಘಾಟ್ ಹೊಡಿತೈತೆ. ಖಾರ ಇರುತ್ತೆ ಪವನ್, ನಾನೇ ಹುಷಾರಾಗಿ ತಿನ್ನು, ಎದ್ರು ಬೇಡ, ಎಳ್ದಿದ್ರೆ ಹೋಯ್ತು. ಹೇಳಿದ್ರೆ ಹೋಯ್ತು. ಗೃಹಲಕ್ಷ್ಮಿ ಗೊತ್ತಾಯ್ತಾ? ನಿಮ್ಗ ನಾನ್ ಏನೋ ಸೀರಿಯಸ್ ಆಗಿ ಏನೋ ಹೇಳ್ತಾವ್ರೆ ಅನ್ಕೊಂಡ್ ಕೇಳ್ತಾ ಇದ್ದೀನಿ. ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೊಟ್ಟವ್ರೆ ಕಂಪ್ಲೇಂಟ್ ರೈಸ್ ಮಾಡ್ಬೇಕು. ಹೋಗ್ ರೈಸ್ ಮಾಡ್, ಮತ್ತೆ ರೈಸ್ ಮಾಡಿ ಯಶವಂತ್, ರೈಸ್ ಮಾಡಿ ಯಶವಂತ್. ಏನ್ ಮಾಡ್ತೀನಿ ಗ್ಯಾರಂಟಿ ನಿಲ್ಲಿಸಲಿಲ್ಲ. ರೈಸ್ ಮಾಡಿ ಯಶವಂತ್. ನನ್ ಬಿಡ ನಿಂಗ್ ಓದಕ್ ಬರ್ತೀನ. ಹೆಸರು ವಿಳಾಸ ಖಾತೆ ಇಲ್ಲ ಬಿಡು, ಓದಕ್ ಗೊತ್ತಾಯಿಲ್ಲ ಬಿಡು. ಸಖತ್ ಕಷ್ಟ ಬಿದ್ದು ದೃಢೀಕರಿಸಲು ಕೊಡೋದು. ಮತ್ತೆ ಅರ್ಜಿ ಹಾಕ್ಬೇಕಂತ ಹಾಕಪ್ಪ. ಓಲಿ 2000 ಏನ್ ಮಾಡ್ತಿದ್ದೆ ಅವಾಗ? ಯಾರೋ ಕಟ್ ಮಾಡೋ, ಆಫ್ ಮಾಡೋ ವಿಡಿಯೋನ. ಯಾಕೋ ಗೃಹ ಜ್ಯೋತಿ ಓ ಗೃಹಲಕ್ಷ್ಮಿ ಅಂದ್ರೆ ಹುಡ್ಗಿರ್ಗ್ ಬರೋದ? ನನ್ಗೆ ಯಾಕೆ ತೋರಿಸ್ತಾ ಇದೀಯ ಅದನ್ನ? ದೀಪ ಆಗುತ್ತಪ್ಪ, ಕೆಟ್ಟಾಗೆಲ್ಲ ಮಾತಾಡಂಗಿಲ್ಲ. ಕೆಟ್ಟಾಗ ಏನ್ ಮಾತಾಡ್ತಾ ಇಲ್ಲ, ಇರೋದ್ನ ಹೇಳಿ. ಫ್ಯಾಕ್ಟ್ಸ್ ಅಷ್ಟೇ ಮಾತಾಡ್ಬೇಕು. ಇದನ್ ಕಟ್ ಮಾಡ್ರಪ್ಪ ಆಯ್ತು. ಇಲ್ಲ ಇರ್ಲಿ ಏನಿಲ್ಲ. ಕಣ ವಿಡಿಯೋ ಮಾಡಾಕ್ ಬಿಡ್ತಾರೆ. ಏನು ಸಣ್ಣದಾಗ ಏನಾರು ಸಿಕ್ಲಿ ಅಂತ ಕಾಯ್ತಿರ್ತಾರೆ. ಮಳೆ ಬತ್ತೈತೆ ಅಂತ ಹೇಳಿದ್ರೆ ಯಾಕೆ ಮಳೆ ಬತ್ತೈತೆ ಅಂತ ಹೇಳಿದ್ರಿ, ಮಳೆ ಬರ್ತಿದೆ ಅಂತ ಹೇಳುವ ರೀತಿ ಇರುತ್ತೆ. ಆ ರೀತಿ ತಪ್ಪಾಗಿರೋದ್ರಿಂದ ಹಾಳಾಗಿದೆ, ನೀವು ಸಮಯ ಕೇಳಲೇಬೇಕು ಅಂತ ಹಾಕ್ಬಿಡ್ತಾರೆ. ಅರ್ಥ ಆಯ್ತು ಅನ್ಸುತ್ತೆ. ಮಳೆ ಬರ್ತಾ ಇದೆ ಪವನ್, ಮಳೆ ಬರ್ತಾ ಇದೆ, ದುಡ್ಡು ಬರ್ತಾ ಇದೆ 2000. ಏನ್ ಬರುತ್ತೆ? ಗೊತ್ತಿಲ್ಲ ಅಂದ್ರೆ ನನ್ಗೆ ಎಂತಕೋ ಬರುತ್ತೆ ಯಶವಂತ್, ಫಸ್ಟ್ ಅದನ್ನ ಹೇಳು. ನಿನಗೆ ಬರುತ್ತೆ, ನಿನಗ್ ಬರುತ್ತೆ ಅಂತ ಕೇಳದ್ ನಾವ್ ಫಸ್ಟ್ ಆಫ್ ಆಲ್ ಇವ್ನಿಗೆ ಅಂತ ಹೇಳುದು. ಯಾಕೆ ನನ್ಗೆ ಬರಲ್ಲ ಕಣ, ಮನೆಗ್ ಬರುತ್ತಾ ಅಂತ ಬರಲ್ಲ ನಾವು. ಹಂಗ ಹೇಳು. ನೀನ್ ಯಾಕೆ ನಿನಗೆ ಅಂತ ತಗೋತಿದ್ಯಾ? ಯಾಕೆ ಅಷ್ಟ ಓಪನ್ ಆರನ್ ಮೇಲೆ ತೋರಿಸ್ದವನು ಎಲ್ಲ ಕಚ್ಕೊಂಡು ಹಿಂಗ್ ಬರ ನೋಡಿ. ಗೊತ್ತಿಲ್ಲ ಅಂದ್ರೆ ಹೇಳು, ಏನೋ ಮಾಡೋಣ. ಯಶವಂತು ಯಾರು ಸಿಕ್ಕಿಲ್ಲ ಹಾಕೊಂಡವನೆ. ಅರ್ಜಿ ಸಲ್ಸೋಣ ಮತ್ತೆ. ಬಿಡಿ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೊಟ್ಟವ್ರು, ಅವ್ನ್ ಶೇರ್ ಮಾಡೋಣ. ಮುಜುಗರ ಪಡ್ತಾನ ವಿಡಿಯೋ ಅನ್ನಂಗೈತಲ್ಲ, ಶೇರ್ ಮಾಡೋದು. ಛತ್ರಿ ಇದ್ದೀರಿ ಇಷ್ಟೊತ್ತೆಲ್ಲ ಮಾತ್ರ. ಕಾಫಿ ಕುಡಿಯೋಣ ಅಂತ ಕರ್ಕೊ ಬಂದ ಯಶವಂತ್. ಮಳೆ ಬತ್ತಾಯ್ತು ಈಚೆ. ಮಳೆ ಅಷ್ಟೊಂದಿಲ್ಲ, ನಡಿಯೋ ಈಚೆ ಇಳಿಯೋ, ಒಟ್ಟಿಗೆ ಹೊಟ್ಟೋಗೋಣ. ಆಯ್ತು ಓಡ್ಬಿಟ್ಟ. ಪವನ್ಗೆ ಪ್ರ್ಯಾಂಕ್ ಮಾಡ್ಬಿಟ್ಟು ನೋಡ್ತಾವನೆ. ಅಲ್ಲಿ ಹೋಗುವ ಬಾ ನಡಿ. ಮಳೆ ಬತ್ತೈತೆ ಗೈಸ್, ಎತ್ಕೊಂಡೋಣ. ನಿಮ್ಗೆ ಗೊತ್ತಾಗಿಲ್ಲಪ್ಪ ಒಂದು ಪ್ರ್ಯಾಂಕ್ ಅಂತ? ಗೊತ್ತಿತ್ತು, ಹೆಂಗಿರು ನೀವು ಬರ್ತೀರಾ ಹಿಂದೆಗಡೆ ಅಂತಾನು ಗೊತ್ತಿತ್ತು. ಹೋಲಿ ಹೈಟ್ ಐತಿ ಅಂತ ವಾಪಸ್ ಬಂದಿದ್ದು. ಇಲ್ಲ ಬರ್ತಿರ್ಲಿಲ್ಲ ನಿಜ. ಬರ್ದಾರ ಓದು. ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಎದ್ದಿದ್ದಾಗ ಏನಾದ್ರು ಸರ್ವಿಸ್ ಬರುತ್ತೆ ಮಚ್ಚ ಓದಕ್ಕೆ. ಒಂದೇ ಅಣ್ಣ ಕುಡಿ ಎರಡೇ ಕುಡಿ, ಏನಿಲ್ಲ. ಓದಿದ್ ಕೇಳಿಸ್ತೇನಾ? ಸೊತ್ತ ಮೇಲೆ ಮಲಗೋದು ಇದ್ದೇ ಇದೆ, ಎದ್ದಿದಾಗ ಏನಾದ್ರು ಸಾಧಿಸು ಅಂತ. ಶಂಕರ್ ಅಲ್ಲೇ ಬರ್ದವ್ರ, ಅದನ್ನು ಅಲ್ಲೇ ಬರ್ದವ್ರೆ. ಪವನ್ ಹೇಳಿ ನಾನ್ ಹೋಗಲ್ಲ ಗುರು, ಹೋಗಲ್ಲ ಓಡಿಸ್ತಿದ್ದ ನೀನೆ. ಓಡಿಸ್ತೀರ ನಾನೇ ಹತ್ರ ಮಳೆ ನೆನ್ಕೊಂಡ್ ಹೋಗ್ಲ ನಾನು. ಹೆಂಗೆ ಹೋದ್ರು ಒಬ್ರೇ ತಾನೇ ಎತ್ಕೊಬ್ರು. ಪರವಾಗಿಲ್ಲ, ನೀನ್ ಯಾಕೆ ಓಡಿಸ್ತಿದ್ದೆ? ಹಾ ಹೋಗು ಬೇಗ. ಬಾಗಣ ಪವನ್, ಓಡು ಓಡು. ಹೌದು, ಮಳೆಗಾಲ ಅಂತಾರೆ ಇನ್ನು. ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಲ್ಲ ಕಣ ನಾನ್ ಹೇಳ್ತಾ ಇರೋದು ಅದಲ್ಲ ಕಣ. ಹೀರೋ ಹೆಸರು ಹೇಳು, ಹೀರೋ ಹೆಸರು ಹೇಳು. ಗೊತ್ತಿಲ್ಲ ನನಗೆ. ಅವನ್ಗೆ ಗೊತ್ತಿಲ್ಲ, ನೋಡು ಯೂಟ್ಯೂಬ್ ಅಲ್ಲಿ, ನೆಟ್ಫ್ಲಿಕ್ಸ್ ಅಲ್ಲಿ ನೋಡು. ನಾನೇನು ಕೇಳಿ ಅದನ್ನ ಹೇಳಿದ್ರೆ ಮಜಾ ಇರಲ್ಲ. ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಮಜಾ ಇರುತ್ತೆ. ಯೂಟ್ಯೂಬ್ ಅಲ್ಲೆಲ್ಲ ಬರಲ್ಲ, ಯೂಟ್ಯೂಬ್ ಅಲ್ಲಿ ಇಲ್ಲ, ಅದು ಅಮೆಜಾನ್ ಪ್ರೈಮ್ ಅಲ್ಲಿ ಇರೋದು. ಪ್ರೈಮ್ ಅಲ್ಲಿ ಇರುತ್ತೆ ನೋಡು. ಕಾಸು ಕೊಟ್ಟು ನೋಡು. ಕಾಸು ಕೊಟ್ಟು ನೋಡ್ಬೇಕು, ಅದನ್ನು 499 ಪ್ರೈಮ್ ಅಲ್ಲಿ.
ಅವನು F100ಗೆ ಫಾಸ್ಟ್ ಅಂಡ್ ಫ್ಯೂರಿಯಸ್ 1 ಅನ್ಕೊಂಬಿಟ್ಟ. ನೋಡಿಲ್ಲ ಅಂತ. ಅದನ್ನು ನೋಡಿಲ್ಲ ಅವ್ನು ಫಾಸ್ಟ್ ಅಂಡ್ ಗೋ ಕಾರ್ಟಿಂಗ್ ತರ ಕಾರ್ ಅಂದ್ರೆ ಅದೇನೆ ಎಲ್ಲಾರ್ಗೂ ಗೊತ್ತದು. F1 ಕಾರ್ನ ಗೋ ಕಾರ್ಟಿಂಗ್ ಹೋಲ್ಸ್ಬಿಟ್ಟ. ಸೇಮ್ ಹಂಗೆ ಇರುತ್ತೋ ಒಂಚೂರು ದೊಡ್ಡದಾಗೆ. ಇವ್ನ್ ಯಾರು ಇವನು? ಯಪ್ಪ, ಒಂದೊಂದ್ ಕಾರೇನೆ ಕಾರ್ ಎಷ್ಟು ಗೊತ್ತೇ? 100 ಕೋಟಿ ಹಂಗಿರುತ್ತೆ. 12 ಕೋಟಿ ಮೇಲೆ ಹೋಗುತ್ತೆ. ಮಿಲಿಯನ್ ಅಲ್ಲಿ ಹೇಳ್ತೀನಿ, ಮಿಲಿಯನ್ ಅಲ್ಲಿ ಹೇಳ್ತೀನಿ. ಯಾರು ಓಡಿಸೋದು F1 ಡ್ರೈವರ್ಸ್ ಗಳು ಅಂತ ಇರ್ತಾರೆ ಯಶವಂತ್, ಅವ್ರು ಓಡಿಸ್ತಾರೆ. ಯಾವ್ದ್ರಲ್ಲಿ ಬರುತ್ತೆ ಅದು? ಅದು ಟಿವಿಲಿ ಬರುತ್ತೆ ಯಶವಂತ್, ತಿರ್ಸ್ಕೋ ಟಿವಿಲಿ ಬರುತ್ತೆ ಯಶವಂತ್. ಹೇಳ್ತೀನಿ ಕೇಳಿಸ್ಕೊ. ನ್ಯೂಸ್ ಚಾನಲ್ ಅಲ್ಲಿ ಟಿವಿ ನೈನಲ್ಲಿ ಬರುತ್ತೆ. 20 ಸುವರ್ಣ ನ್ಯೂಸ್ ಅಲ್ಲಿ ಕಲರ್ಸ್ ಕನ್ನಡದಲ್ಲಿ ಬರುತ್ತೆ ತಾನೆ. 20 ಜನ ಡ್ರೈವರ್ಸ್ ಇರ್ತಾರೆ. ಒಂದೊಂದ್ ಕಂಪ್ನಿಲಿ ಇಬ್ರಿಬ್ರು ಡ್ರೈವರ್ಸ್ ಇರ್ತಾರೆ. ಇವಾಗ ಫೆರಾರಿಲಿ 2 ಡ್ರೈವರ್ಸ್, ಬೆಂಜಲ್ ಇಬ್ರು, ವೆಂಡರ್ ಹಾಕೊಂಡು ಬೆಂಜ್ ಬರಲ್ಲ ಮಚ್ಚ, ಮೆಕ್ಲರೆನ್ ಬರೋದು. ಹಿಂಗಾಡ್ತವ್ನೆ. ಬೆಂಜ್ ಬರಲ್ಲ, ಮೆಕ್ಲರೆನ್. ಒಂದೊಂದ್ ಕಂಪ್ನಿಲಿ ಇಬ್ಬಿಬ್ರು ಡ್ರೈವರ್ಸ್. ಒಂದು ಡ್ರೈವರ್ಗೆ ಪ್ರೈಸ್ ಇರುತ್ತೆ, ಇನ್ನೊಂದು ಕಂಪ್ನಿ ಬಿಲ್ಡ್ ಗೆ ಪ್ರೈಸ್ ಇರುತ್ತೆ. 2 ಕಾರಲ್ಲಿ ಯಾವ್ದು ಬೆಸ್ಟ್ ಬಂದಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಕಂಪ್ನಿ ಕೊಡ್ತಾರೆ. ಯಾರು ಕಂಪ್ನಿ ಕೊಡ್ತಾರೆ? ಲೇ 10 ಕಂಪ್ನಿ ಇರುತ್ತೆ, 10 ಕಂಪ್ನಿಲಿ ಇಬ್ರು ಡ್ರೈವರ್ಸ್. ಇವ್ನ್ ಯಾರೇ ಅವ್ನ ಎಕರ ಒಂದೊಂದಕ್ಕೆ ಇಬ್ಬಿಬ್ರು ಡ್ರೈವರ್ ಇರುತ್ತೋ. ಅದೇ ಒಂದೊಂದಕ್ಕೆ ಫೆರಾರಿ, ಮೆಕ್ಲರೆನ್, ರೆಡ್ ಬುಲ್, ಮೆಕ್ಲರೆನ್, ಬೆಂಜ್, ಬೆಂಜ್ ಅಲ್ಲ ಪೆಪ್ಸಿ ಅಂತೆ, ಪೆಪ್ಸಿ, ರೆಡ್ ಬುಲ್ ಅಂತವನೇನು. ರೆಡ್ ಬುಲ್ ಬರೀ ಸ್ಪಾನ್ಸರ್ ಸಿಸ್ಟಮ್ ಮಚ್ಚ, ಅದು ಕಂಪ್ನಿ ಬರಲ್ಲ. ಮೆಕ್ಲರೆನ್, ಫೆರಾರಿ, ಪೋರ್ಷೆ ವಿಕಾಸ್ಗೆ ಏನು ಗೊತ್ತಿಲ್ಲ. ನಿನಗೆ ಅಟ್ಲೀಸ್ಟ್ ನಾನಾರು ಒಂದ್ ಚೂರಾರು ತಿಳ್ಕೊಂಡಿದೀನಿ. ನಿನ್ಗೆ F1 ಅಂದ್ರೆ ಗೋ ಕಾರ್ಟಿಂಗ್ ಅಂದವನು ಮಾತಾಡ್ತಾವ ನನ್ ಬಗ್ಗೆ. ಇಬ್ರು ಜಗಳ ಆಡ್ಬೇಡಿ. F1 ಅಂದ್ರೆ ಗೋ ಕಾರ್ಟಿಂಗ್ ಅನ್ಲಿಲ್ಲ ವಿಕಾಸ್. ನೋಡಕ್ ಹಂಗೆ ಇರುತ್ತೆ ದೊಡ್ಡ ಕಾರು. ಆಯ್ತು, F1 ಫೈನಲ್ ಎಲ್ಲಿ ನಡೆಯುತ್ತೆ ಹೇಳು? ಟ್ರ್ಯಾಕ್ ಅಲ್ಲಿ ನಡೀತಾ. ಯಾವ ದೇಶದಲ್ಲಿ ಯಾವ ದೇಶದಲ್ಲಿ ನಡೆಯುತ್ತೆ? ಇಲ್ಲ ನಡ್ಕೊಂಡು ಹೋಯ್ತು ಯಶವಂತ್. ಅಪ್ಗೆರೆಯಲ್ಲಿ ನಡೀತದೆ. ಅಪ್ಕೆರೆ ಅಲ್ಲಮ್ಮ, ರಾಜ ಕೆಂಪೇಗೌಡ ಬಡಾವಣೆ. ಅಪ್ಕೆರೆ ಹಾಕಿರೋದಲ್ಲಿ ಬೋರ್ಡ್ ನಾವು ನೋಡ್ಕೊಂಡು ನೋಡಿಲ್ವಾ? ರಾಜ ಕೆಂಪೇಗೌಡ ಬಡಾವಣೆ ಮಳೆಯಲ್ಲಿ ಬಿದ್ದೋಗೈತೆ ಅಷ್ಟೇ. ಒಳ್ಳೆ ಮಳೆ ಹೋಯ್ತಾ ಐತೆ. 7 ಗಂಟೆ ಆದ್ರೂ ಇನ್ನು ಫುಲ್ ಫೋನ್ ಅಲ್ಲಿ ಬತ್ತಿಲ್ಬೋದು. ಎಲ್ಲ ಇರೋದು ನಾರ್ಮಲ್ ಆಗಿ ಗೊತ್ತಾಯ್ತು. ಬಟ್ ಫುಲ್ ಒಂಥರ ಸನ್ರೈಸ್. ಮಾರ್ನಿಂಗ್ ಏನೋ ಬೆಳಗಿನ ಜಾವ 4:15, 4:45, 5 ಗಂಟೆ ಫೀಲ್ ಇದು. ಹಂಗೆ ಅನ್ಸ್ತೈತೆ. ಸಖತ್ತಾಗೈತೆ ಒಂಥರ. ಇವತ್ತಿನ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡ್ಕೋತಾ ಇರಿ. ನನ್ನ ಜಾಸ್ತಿ ಮಾಡ್ಕೊಳ್ಳಿ. ಬಾಯ್ ಬಾಯ್ ಗೈಸ್. ಬಾಯ್.